ರಾಜೇಂದ್ರ ವಸಿಷ್ಠ ಮುನಿ ಪುಂಗವರೇ, ರಾಜೇಂದ್ರ ಸುಮಂತ್ರಾದಿ ಮಂತ್ರಿವರ್ಯರೇ, ರಾಜೇಂದ್ರ ಇದುವರೆವಿಗೂ ನಾನು ಈ ಕೋಸಲ ಸಾಮ್ರಾಜ್ಯವನ್ನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರಾಪೀಡಿತನಾಗಿರುವ ನನಗೆ ನಿನ್ನೆಯ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿಯೇ ನನ್ನ ಜಾತಕದಲ್ಲಿ ಗ್ರಹಗಳೂ ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವವು. ಈಗಲಾದರೂ ನನ್ನ ಸುಪುತ್ರನಾದ ಶ್ರೀರಾಮಚಂದ್ರನು ವಿದ್ಯಾ ವಿವೇಕ ಸಂಪನ್ನನಾಗಿಯೂ ವಯೋವಂತನಾಗಿಯೂ ಅಲ್ಲದೆ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸಲು ಶಕ್ತನಾಗಿಯೂ ಇರುವನು. ಆದ ಕಾರಣ ಜ್ಯೇಷ್ಠನು ಶ್ರೇಷ್ಠನು ರಸ ಋಷಿಗಳ ಔದಾರ್ಯನೂ ಆದ ಆತನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಆತನಿಗೆ ಸಹಾಯಕರನ್ನಾಗಿ ನೇಮಿಸಿ ಇನ್ನು ಮುಂದೆ ನಾನು ದೈವಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಸಂಕಲ್ಪಿಸಿರುವನು. ಗುರುವರ್ಯ, ರಾಜೇಂದ್ರ, ಈ ವಿಚಾರದಲ್ಲಿ ತಮ್ಮಗಳ ಅಭಿಪ್ರಾಯವೇನು? ಬಹಳ ಸಂತೋಷ. ಸುಮಂತ್ರರೇ, ರಾಜೇಂದ್ರ, ತಾವೇ ಹೋಗಿ ನಮ್ಮ ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹದಾಜ್ಞೆ. ಗುರುವರ್ಯ, ಮಹಾರಾಜ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಲಗ್ನವೊಂದನ್ನು ಕೂಡಲೇ ನಿಶ್ಚಯಿಸಿ. ಆಗಬಹುದು. ನಾಳೆ ಪುಷ್ಯ ನಕ್ಷತ್ರಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಲಗ್ನವು ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ತಾವೇ ಮುಂದೆ ನಿಂತು ಈ ಶುಭ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುವೆನು. ಶ್ರೀರಸ್ತು, ಶುಭಮಸ್ತು. ತಂದೆಯವರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಗುರುಗಳಾದ ವಸಿಷ್ಠ ಅವರಿಗೂ ವಂದಿಸುವೆನು. ರಾಮಚಂದ್ರ, ಮಂಗಳವಾಗಲಿ. ರಾಮಚಂದ್ರ, ಈ ಪೀಠವನ್ನು ಅಲಂಕರಿಸು. ತಂದೆಯವರೇ, ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಆಸ್ಥಾನಕ್ಕೆ ಕರೆಸಿದ ಕಾರಣವೇನು? ರಾಮಚಂದ್ರ, ಜರಾವಸ್ಥೆಯಲ್ಲಿರುವ ನಾನು ನಿನಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಅದನ್ನು ಕಣ್ಣಾರೆ ನೋಡಿ ಆನಂದ ಪಡಬೇಕೆಂದಿರುವೆನು. ಅದಕ್ಕಾಗಿಯೇ ಪೂಜ್ಯ ಗುರುಗಳು ಇದೇ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ಶುಭವಾದ ಲಗ್ನವೊಂದನ್ನು ನಿಶ್ಚಯಿಸಿರುವರು. ಈ ಸಂತೋಷದ ವಿಚಾರವನ್ನು ನಿನಗೆ ತಿಳಿಸಲೋಸುಗ ಬರಮಾಡಿಕೊಂಡೆನು. ಬಹಳ ಸಂತೋಷ.
ಆದರೆ ನನ್ನ ಸಹೋದರರಾದ ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇಲ್ಲದಿರುವಾಗ ಈ ಪಟ್ಟಾಭಿಷೇಕದ ಸಮಾರಂಭವನ್ನು ಏರ್ಪಡಿಸಲು ಇಷ್ಟು ಆತುರ ಬೇಕೆ? ರಾಮಚಂದ್ರ, ಈ ದಿನ ನನಗೆ ದೈವ ಪ್ರೇರಣೆಯಿಂದ ಈ ರೀತಿ ಸಂಕಲ್ಪವು ಉದ್ಭವಿಸಿರುವುದು. ಪುರುಷನ ಆಯಸ್ಸಾದರೂ ಕ್ಷಣಭಂಗುರವು, ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷಪ್ರಾಯವಾಗಬಹುದು. ಆಲಸ್ಯಂ ಅಮೃತಂ ವಿಷಂ ಭವೇತ್ ಎಂಬ ಆರ್ಯೋಕ್ತಿಯನ್ನು ನೀನು ಕೇಳಿಲ್ಲವೇ? ಭರತ ಶತ್ರುಘ್ನರಾದರೂ ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನೇ ಇಟ್ಟಿರುವರು. ಧರ್ಮಶೀಲರಾದ ಅವರು ನಿನ್ನ ಪಟ್ಟಾಭಿಷೇಕದ ವಿಚಾರದಲ್ಲಿ ಎಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ನಾನು ಇದೆಲ್ಲವನ್ನೂ ಆಲೋಚಿಸಿಯೇ ನಿನ್ನ ಪಟ್ಟಾಭಿಷೇಕಕ್ಕೆ ಏರ್ಪಡಿಸಿರುವೆನು. ಆದ್ದರಿಂದ ನೀನು ನಿಸ್ಸಂದೇಹವಾಗಿ ಸಂತೋಷದಿಂದ ಪೂಜ್ಯ ಗುರುಗಳ ಆಜ್ಞಾನುಸಾರವಾಗಿ ಒಪ್ಪಿಕೊಂಡು ನಡೆದುಕೋ ಕುಮಾರ. ತಂದೆಯವರೇ, ತಮ್ಮ ಆಜ್ಞೆಯಂತಾಗಲಿ. ರಾಮಚಂದ್ರ, ಗುರುಗಳೇ, ಇಂದಿನಿಂದ ನೀನು ದೀಕ್ಷಾಬದ್ಧನಾಗಿರಬೇಕು. ಮಂಗಳ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತನಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವೊಂದು ವಿಧಿವಿಧಾನಗಳನ್ನು ನಿನಗೆ ನಾನು ತಿಳಿಸಿಕೊಡುವೆನು. ನನ್ನ ಸಂಗಡ ಬಾ. ಆಗಬಹುದು ಗುರುಗಳೇ. ಸುಮಂತ್ರರೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ಡಂಗೂರದ ಮೂಲಕ ಪ್ರಕಟಿಸುವಂತೆ ತಿಳಿಸು. ಅಲ್ಲದೆ ಅಯೋಧ್ಯ ನಗರದ ರಾಜಮಾರ್ಗಗಳನ್ನು, ಬೀದಿ ಬೀದಿಗಳನ್ನು, ಮನೆ ಮನೆಗಳನ್ನು ತಳಿರು ತೋರಣ ಪುಷ್ಪಾದಿಗಳಿಂದ ಅಲಂಕರಿಸುವಂತೆ ಏರ್ಪಡಿಸು. ಅಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬೇಕಾಗಿರೋ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಮುಖ್ಯವಾಗಿ ಅಯೋಧ್ಯ ನಗರದ ಸಕಲ ಪ್ರಜೆಗಳನ್ನೂ ಆಹ್ವಾನಿಸು. ಸಾಮಂತ ರಾಜರುಗಳಿಗೆ ಆಮಂತ್ರಣವನ್ನು ಕಳುಹಿಸು. ನಾನು ಈ ಸಂತೋಷದ ವಿಚಾರವನ್ನು ಅರಮನೆಯ ರಾಣಿವಾಸದವರಿಗೆ ತಿಳಿಸಲು ತೆರಳುವೆನು. ಮಹದಾಜ್ಞೆ.